ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಾಗಲೇ ಸ್ವಲ್ಪ ನೈಟ್ ಆಗಿದೆ, ಆವಾಗಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಮೊನ್ನೆ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದೆ, ಚಿಕ್ಕಪೇಟೆಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬಂದಿರೋದು. ಸೊ ಅದರಲ್ಲಿ ತುಂಬ ಜನ ಕೇಳಿದ್ರಿ ಏನೇನೆಲ್ಲ ತೊಗೊಂಬಂದಿದ್ದೀರಾ ಅದನ್ನು ತೋರಿಸಿ ಅಂತ. ಸೊ ಬೆಳಗ್ಗೆಯಿಂದ ಆಗಿರಲಿಲ್ಲ, ಯಾಕಂದರೆ ನಾಳೆ ನನಗೆ ಮೇಕಪ್ ಇರೋದ್ರಿಂದ ಸ್ವಲ್ಪ ಎಲ್ಲನೂ ತಯಾರಿ ಮನೆಯದು ಎಲ್ಲ ನೋಡ್ಕೊಳ್ತಾ ಇದ್ದೆ, ಹಾಗಾಗಿ ಮಾಡೋದಕ್ಕಾಗಿರಲಿಲ್ಲ. ಸೊ ಇವಾಗ ನಾನು ಅಲ್ಲಿಂದ ಏನೇನೆಲ್ಲ ತೊಗೊಂಬಂದಿದ್ದೀನಿ ಅಂತ ಸ್ವಲ್ಪ ಸಣ್ಣದಾಗಿ ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ. ಕಮೆಂಟ್ಸ್ಗಳನ್ನ ನೋಡಿದೆ, ನನಗೆ ನಗು ಬಂತು. ತಂದಿದ್ದೀರಾ, ಏನೂ ತೋರಿಸಿಲ್ಲ, ಏನಕ್ಕೆ ವಿಡಿಯೋ ಮಾಡ್ತೀರಾ, ಈ ಥರದ್ದೆಲ್ಲ ಕಳಿಸಿದ್ರಿ. ನನಗೆ ಟೈಮ್ ಬೇಕು ಅಲ್ವಾ, ನಿಮ್ಮ ಜೊತೆ ನಾನು ಏನೋ ಒಂದು ಶೇರ್ ಮಾಡಬೇಕು ಅಂದರೆ ಟೈಮ್ ಬೇಕು. ಸೊ ಹಾಗಾಗಿ ಆ ವಿಡಿಯೋದಲ್ಲಿ ಸ್ವಲ್ಪ ಲೆಂತ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಹಾಕಿರಲಿಲ್ಲ ಏನೇನು ತೊಗೊಂಬಂದೆ ಅಂತ. ಅದೇ ತೋರಿಸ್ತೀನಿ ಖಂಡಿತವಾಗ್ಲೂ. ಅದರಲ್ಲೇನು ಸೀಕ್ರೆಟ್ ಏನಿಲ್ಲ, ಅದರಲ್ಲೇನು ಮುಚ್ಚುಮರೆ ಅಂತ ಏನಿಲ್ಲ. ತುಂಬ ಜನ ಹೋಗಿ ಶಾಪಿಂಗ್ ಮಾಡ್ತಾನೆ ಇರ್ತಾರೆ, ಆರ್ಟಿಸ್ಟ್ಗಳಾದಮೇಲೆ ಅವರಂತೂ ಶಾಪಿಂಗ್ ಮಾಡ್ತಾನೆ ಇರ್ತಾರೆ. ಅದರಲ್ಲೇನು ಸೀಕ್ರೆಟ್ ಅಂತ ಏನೂ ಇರೋಲ್ಲ. ಏನೋ ಒಂದು ತೋರಿಸ್ಬಿಟ್ರೆ ಏನೋ ಆಗಿಬಿಡುತ್ತೆ ಅಂತ ಅದರಲ್ಲಿ ಏನಿರಲ್ಲ. ಸೊ ಕಾಮನ್ನಾಗಿ ಏನೇನೆಲ್ಲ ತಂದಿರ್ತೀವೋ ಅದನ್ನು ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಾದರೂ ನಾವು ಅಪ್ಲೋಡ್ ಮಾಡೇ ಮಾಡ್ತೀವಿ. ಸೊ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಸಣ್ಣದಾಗಿ ನಿಮಗೆ ತೋರಿಸ್ಬಿಡ್ತೀನಿ ಏನೇನೆಲ್ಲ ತೊಗೊಂಡು ಬಂದೆ ಅಂತ. ಸೊ ಇಲ್ಲಿ ಕವರ್ ಇದೆ, ಜಾಸ್ತಿ ಏನು ಐಟಮ್ಸ್ ಇರಲಿಲ್ಲ, ಜಸ್ಟ್ ಸಣ್ಣ ಪುಟ್ಟ ಐಟಮ್ಸ್ ಮಾತ್ರ ತೊಗೊಂಬಂದಿದ್ದು. ಸೊ ಫಸ್ಟು ತಂದಿದ್ದು ಈ ಥರ ಬನ್ಸ್ಗಳು, ನೀವು ನೋಡ್ಬಿಡ್ಬೋದು ಈ ಥರ. ಇದು ಬಂದು ನಾವು ಸಿಂಗಲ್ ಪೀಸ್ ತೊಗೋತೀವಿ ಅಂದರೆ ಜಾಸ್ತಿ ಆಗಿಬಿಡುತ್ತೆ, 30, 40, 80 ಈ ಥರದ್ದೆಲ್ಲ ಆಗಿಬಿಡುತ್ತೆ. ಹಾಗಾಗಿ ಇವಾಗ ನಾನು ಹೋಗ್ತಾ ಇರೋ ಮೇಕಪ್ಗೆಲ್ಲ ಸ್ವಲ್ಪ ಆಂಟಿದಿರು ಈ ಥರದ್ದೆಲ್ಲ ಇದ್ದಾರೆ, ಅವ್ರಿಗೆಲ್ಲ ಬನ್ ಹೇರ್ ಸ್ಟೈಲ್ಸ್ ಹೇಳಿದರು. ಸೊ ಹಾಗಾಗಿ ನಾನು ಈ ಥರ ಒಂದು ಪ್ಯಾಕೆಟ್ ಫುಲ್ಲೂ ತೊಗೊಂಡ್ಬಿಟ್ಟಿದ್ದೀನಿ. ಬೇಕಾಗುತ್ತೆ, ಎಮರ್ಜೆನ್ಸಿಗೂ ಕೂಡ ಇರಲಿ, ನೆಕ್ಸ್ಟ್ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಅವರು ಕೇಳ್ತಾರಲ್ಲ, ಸೊ ಅವಾಗ ಕೂಡ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಬನ್ಸ್ಗಳನ್ನ ತೊಗೊಂಡಿದ್ದೀನಿ. ಒಂದು ಪ್ಯಾಕ್ ಪೂರ್ತಿ ಇದೆ. ಒಂದು ಫುಲ್ ಬಂದು ನಿಮಗೆ 180, 200 ಬೀಳುತ್ತೆ. ಹೋಲ್ಸೇಲ್ ಪ್ರೈಸಲ್ಲಿ ಹಾಕಿ ಕೊಡ್ತಾರೆ. ಏನೇನು ನೀವು ತೊಗೊಂಡಿರ್ತೀರಲ್ವ ಅದಕ್ಕೆಲ್ಲ ಹೋಲ್ಸೇಲ್ ಪ್ರೈಸಲ್ಲೇ ಹಾಕಿ ಕೊಡ್ತಾರೆ. ಆನಂತರ ಈ ಥರ ಎಕ್ಸ್ಟೆನ್ಷನ್ ತೊಗೊಂಬಂದೆ 2. ಸೊ ಇಲ್ಲಿ ನೋಡ್ಬೋದು ಎಕ್ಸ್ಟೆನ್ಷನ್ ಇದೆ, ನ್ಯಾಚುರಲು. ಒಂದು ಕವರಲ್ಲಿದೆ, ಇನ್ನೆಲ್ಲೋ ಬ್ಯಾಗ್ ಒಳಗೆ ಹಾಕಿದ್ದೀನಿ, ಅಂದರೆ ಎಲ್ಲ ರೆಡಿ ಮಾಡ್ಕೊಂಡಲ್ಲ, ಸೊ ಅದರೊಳಗೆ ಹಾಕಿದ್ದೀನಿ. ಸೊ ಈ ಥರದ್ದು ಒಂದೆರಡು ಎಕ್ಸ್ಟೆನ್ಷನ್ನ ತೊಗೊಂಬಂದಿದ್ದೀನಿ. ಸತಿ ತೊಗೊಂಬಂದಿದೆ, ಅದನ್ನು ಹಾಗೆ ಎತ್ತಿಟ್ಟಿದ್ದೀನಿ. ಅದ್ರ ಜೊತೆ ಇನ್ನೂ ಒಂದೆರಡು ಬೇಕಾಗಿತ್ತು ನನಗೆ, ಅಂದರೆ ನೆಕ್ಸ್ಟು ಬ್ರೈಡಲ್ ಮೇಕಪ್ ಅವ್ರಿಗೆಲ್ಲ ಇದೆ ಅಲ್ವಾ, ಹಾಗಾಗಿ ಎಕ್ಸ್ಟ್ರಾ ಒಂದೆರಡು ತೊಗೊಂಬಂದಿದ್ದೀನಿ, ಅದೊಂದೆರಡು. ಸೊ ನಿಮಗಿದು ಒಂದೊಂದು ಎಕ್ಸ್ಟೆನ್ಷನ್ನು ಸುಮಾರೊಂದು ಅಂದರೆ ಲೆಂತ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಅಮೌಂಟು. ಸೊ ಹಾಗಾಗಿ 380 ರುಪೀಸ್ಗೆ ನಾನು ತೊಗೊಂಡಿದ್ದು. ಒಂದು ಎಕ್ಸ್ಟೆನ್ಷನ್ ಬಂದು 380 ರುಪೀಸು. ಸೊ 380 ರುಪೀಸ್ ಅಂದರೆ ನೀವೇ ಲೆಕ್ಕ ಹಾಕಿ, ಅಂದರೆ ಸ್ಟೆಪ್ಪು, 1 ಸ್ಟೆಪ್ಪು, 2 ಸ್ಟೆಪ್ಪು, 4 ಸ್ಟೆಪ್ಪು ಈ ಥರ ಜಾಸ್ತಿ ಎಕ್ಸ್ಟೆನ್ಷನ್ನು, ಲೆಂತ್ ಜಾಸ್ತಿ ಬೇಕು, ವಾಲ್ಯೂಮ್ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಅಮೌಂಟ್ ಕೊಟ್ಟು ತೊಗೊಳ್ಳೋದು. ನನಗವರು ಜಸ್ಟ್ ಒಂದು 2 ಸ್ಟೆಪ್ಪಲ್ಲಿ ಇರಲಿ ಅನ್ನೋ ಅಂತ ಹೇಳಿದರು. ಸೊ ಹಾಗಾಗಿ ನಾನು 2 ಸ್ಟೆಪ್ದು ಮಾತ್ರ ತೊಗೊಂಡಿದ್ದೀನಿ. 380 ಆಯಿತು 2 ಸ್ಟೆಪ್ ಎಕ್ಸ್ಟೆನ್ಷನು. ಸೊ ಆನಂತರ ಬಂದು ಈ ಥರ, ಸೊ ಈ ಥರದ್ದೊಂದು ತೊಗೊಂಬಂದಿದ್ದೀನಿ. ಸೈಡ್ ಮಾಡಿ, ಅಂದರೆ ಬ್ರೈಡ್ಸ್ಗೆಲ್ಲ ಹಾಕ್ತಾರಲ್ವ, ಸೊ ಹಾಗಾಗಿ ನನ್ನ ಹತ್ರ ಈ ಥರದ್ದು ಇರಲಿಲ್ಲ. ನಾರ್ಮಲ್ ಆಗಿರೋದು ಒಂದಿತ್ತು, ಆದರೆ ಅದು ತುಂಬ ಹಳೇ ಸ್ಟೈಲ್ ಆಗೋಯಿತು. ಸೊ ಹಾಗಾಗಿ ಈ ಥರದ್ದೊಂದು ಬೇಕಾಗಿತ್ತು ನನಗೆ. ಸೊ ನನ್ನ ಹತ್ರನೂ ಒಂದಿರಲಿ ಸೆಟ್, ಅಂದರೆ ಬ್ರೈಡಲ್ ಸೆಟ್ಟೆಲ್ಲ ಇದೆಯಲ್ಲ ನನ್ನ ಹತ್ರ, ಹಾಗಾಗಿ ಅದಕ್ಕೆಲ್ಲ ಮ್ಯಾಚ್ ಮಾಡ್ಬೋದು ಅಂದ್ಬಿಟ್ಟು ಇದೊಂದು ತೊಗೊಂಡೆ. ಇದೆಲ್ಲ ತುಂಬ ಕಾಸ್ಟ್ಲಿ ಹೇಳ್ತಾರೆ ನಿಮಗೆ, ಇದು ನನಗೆ 500, 600 ಹೇಳಿದ್ರು. ಇನ್ನೂ ಚೆನ್ನಾಗಿರೋದು ಇಲ್ಲೆಲ್ಲ ಲಕ್ಷ್ಮಿ ಎಲ್ಲ ಬಂದಿರ್ತದೆ, ಅದೆಲ್ಲ 1000 ಮೇಲೆ ಹೇಳಿದ್ರು. ನನಗೆ ಓಕೆ ಇದು ಸದ್ಯಕ್ಕೆ ಸಾಕು ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡು ಬಂದೆ. 400, 450 ಹೇಳಿದ್ರು, ನಾನು 400 ಕೊಟ್ಟು ತೊಗೊಂಬಂದೆ. ಅದು ಚೆನ್ನಾಗಿದೆ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಇದೊಂದು ತೊಗೊಂಬಂದೆ ಬ್ರೈಡ್ಗೆ ಅಂತ ಹೇಳ್ಬಿಟ್ಟು, ಇದನ್ನು ತೊಗೊಂಡು ಬಂದೆ ನಾನು, ಇರಲಿ ಯಾವುದಕ್ಕೂ ಅಂತ ಹೇಳ್ಬಿಟ್ಟು. ಇನ್ನೂ ಚೆನ್ನಾಗಿರೋದು ತೊಗೊಂಬರ್ತೀನಿ, ಆದರೆ ಸದ್ಯಕ್ಕೆ ಸ್ಟಾರ್ಟಿಂಗ್ ಅಲ್ವಾ, ಹಾಗಾಗಿ ಇದನ್ನು ತೊಗೊಂಬಂದಿದ್ದೀನಿ. ಶಾಪೆಲ್ಲ ಓಪನ್ ಆದಮೇಲೆ ಇನ್ನೂ ಚೆನ್ನಾಗಿರೋ ಕಲೆಕ್ಷನ್ಸ್ನ, ಬ್ರೈಡಲ್ ಸೆಟ್ ಕಲೆಕ್ಷನ್ಸ್ ಎಲ್ಲ ಇಡಬೇಕು ರೆಂಟಿಗೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಆವಾಗ ಈ ಥರದ್ದನ್ನೆಲ್ಲ ಸರ್ಚ್ ಮಾಡಿಬಿಟ್ಟು ತೊಗೊಂಡು ಬರ್ತೀನಿ. ಅದೆಷ್ಟೇ ಕಾಸ್ಟ್ ಆದರೂ ಪರವಾಗಿಲ್ಲ, ಯಾಕಂದರೆ ನಾವು ಚೆನ್ನಾಗಿರೋದು ಕೊಟ್ಟರೆ ಅಲ್ವಾ ಅವರು ಕೂಡ ಚೆನ್ನಾಗಿ ಆ ಒಂದು ಬಿಗ್ ಡೇ ಏನಿರುತ್ತೆ ಅದು ಅವರು ಕೂಡ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಸಾಧ್ಯ. ಸೊ ಚೆನ್ನಾಗಿರೋದು ಹಾಕಿದ್ರೆ ಅವ್ರಿಗೂ ಕೂಡ ಇನ್ನೂ ಒಂಥರ ಖುಷಿ. ಸೊ ಹಾಗಾಗಿ ಆದಷ್ಟು ಇವಾಗ ಸ್ವಲ್ಪ ಕಮ್ಮಿ ಬಜೆಟಲ್ಲಿ ತೊಗೊಂಬರ್ತಾಯಿದ್ದೀನಿ. ನೆಕ್ಸ್ಟ್ ಚೆನ್ನಾಗಿರೋ, ಇನ್ನೂ ಚೆನ್ನಾಗಿರೋ ಡಿಸೈನ್ಸು, ಇನ್ನೂ ಚೆನ್ನಾಗಿರೋ ಪ್ಯಾಟರ್ನಲ್ಲಿ ತೊಗೊಂಬರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇನ್ನು ನೆಕ್ಸ್ಟ್ ಕವರು. ಸೊ ಇಷ್ಟೇ ಒಂದು 4-5 ಐಟಮ್ ಮಾತ್ರ. ಶಾಪಿಗೆ ಹೋಗಿದ್ವಲ್ಲ, ಆ ಜ್ಯುವೆಲರಿ ಅಡ್ರೆಸ್ ಕೇಳ್ತಾಯಿದ್ರಿ, ಅದು ಬಂದು ಚಿಕ್ಕಪೇಟೆಯಲ್ಲಿ ಕರ್ನಾಟಕ ಫ್ಯಾನ್ಸಿ ಸ್ಟೋರ್ ಅಂತ ಇದೆ. ನೀವು ಅಲ್ಲಿಗೆ ಹೋದರೆ ಗೊತ್ತಾಗುತ್ತೆ ಯಾವ ಸೈಡ್ ಬರುತ್ತೆ ಅಂತ. ನನಗದು ಕರೆಕ್ಟಾಗಿ ಡೀಟೇಲಾಗಿ ಅಡ್ರೆಸ್ ನಾನು ಗೊತ್ತಾಗ್ತಾ ಇಲ್ಲ, ನಾನು ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಹೇಳ್ತೀನಿ. ಇವಾಗ ಅದು ಕರೆಕ್ಟಾಗಿ ನೆನಪಾಗ್ತಾಯಿಲ್ಲ ಡೀಟೇಲಾಗಿ. ಆದರೆ ನೀವು ಕರ್ನಾಟಕ ಫ್ಯಾನ್ಸಿ ಸ್ಟೋರ್ ಅಂತ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ ಚಿಕ್ಕಪೇಟೆಯಲ್ಲಿ. ಸೊ ಅಲ್ಲಿ ನಿಮಗೆ ಜ್ಯುವೆಲರಿ ಕಲೆಕ್ಷನ್ಸ್ ಎಲ್ಲ ಇವಾಗ ಹೊಸದೆಲ್ಲ ಹಾಕಿದ್ರು, ಆದರೆ ಈ ಥರದ್ದೆಲ್ಲ ತುಂಬ ಹಳೇದೇ ತೋರಿಸ್ತಾಯಿದ್ರು ಅವರು. ಈ ಥರದ್ದು ಆಮೇಲೆ ಬೈತಲೆ ಬುಟ್ಟೆಲ್ಲ ತುಂಬ ಹಳೆ ಸ್ಟಾಕ್ ತೋರಿಸ್ತಾಯಿದ್ರು. ನಾನು ಹೊಸತಿನೇ ಹೇಳಿದ್ದೆ ಅಲ್ವಾ.
ಆಮೇಲೆ ಈ ಕವರಲ್ಲಿರೋದು ನನ್ನ ಬ್ರೈಡ್ ನನಗೆ ಸ್ವಲ್ಪ ಬಳೆಗಳನ್ನ ಥರ ಕೇಳಿದರು. ಸೊ ಅವ್ರಿಗೆ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಅವ್ರಿಗೆ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು, ಸೊ ಹೆಂಗೂ ಚಿಕ್ಕಪೇಟೆಗೆ ಹೋಗಿದ್ದಲ್ಲ, ಹಾಗಾಗಿ ಬ್ರೈಡ್ಗೆ ಅಂತ ಹೇಳ್ಬಿಟ್ಟು ಬಳೆಗಳು ತಂದಿದ್ದೀನಿ. ಹಾಗೆ ಇಟ್ಟಿದ್ದೀನಿ, ನಾನೇನು ಓಪನ್ ಮಾಡಿಲ್ಲ. ಅವರು ಅಲ್ಲೇ ಓಪನ್ ಮಾಡ್ಕೊಂಡು ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಇನ್ನು ನೆಕ್ಸ್ಟ್ ಬಂದು ಇದೊಂದು, ಇನ್ನು ಅಷ್ಟೇ, ಈ ಕವರಲ್ಲಿ ಏನೂ ಇಲ್ಲ. ನೆಕ್ಸ್ಟ್ ಬಂದು ಇದು ಬೈತಲೆ ಬೊಟ್ಟಿದು, ನೋಡ್ತಾ ಇರ್ಬೋದು. ಇದನ್ನ ಒಂದು ತೊಗೊಂಡೆ ನಾನು ಮಾಮೂಲಿ ಹೋಗ್ತೀನಲ್ಲ ಜ್ಯುವೆಲ್ಲರಿ ಶಾಪ್, ಅಲ್ಲಿ ಕೇಳಿದ್ದೆ ತುಂಬ ರೇಟ್ ಹೇಳಿದ್ದು. ಅಂದರೆ ತುಂಬ ರೇಟು ಅನ್ನೋದಕ್ಕಿಂತ ಡಿಸೈನ್ಸು ಅಷ್ಟೇ ಚೆನ್ನಾಗಿರಲಿಲ್ಲ. ಸೊ ಇನ್ನೊಂದು ಕಡೆ ಮಲೇಶ್ವರಂ 13 ಕ್ರಾಸಲ್ಲಿ ನಾವು ನೋಡಿದ್ವಿ, ಅಲ್ಲಿ ಒಂದು ಸೂಪರ್ವಾಗಿರೋ ಕಲೆಕ್ಷನ್ಸ್ ಇತ್ತು. ನಾನು ನೆಕ್ಸ್ಟ್ ಟೈಮ್ ಹೋದರೆ ಅಲ್ಲೇ ಹೋಗಬೇಕು, ಏನೇ ತೊಗೊಳಿದ್ರು ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡೆ. ಅಷ್ಟು ಚೆನ್ನಾಗಿರೋ ಕಲೆಕ್ಷನ್ಸು, ನಮ್ಮ ಬಜೆಟ್ ತಕ್ಕನಾಗೂ ಅವ್ರು ತೋರಿಸ್ತಾರೆ. ಇಷ್ಟು ಬಜೆಟ್ ಇದೆ ಅಂದರೆ ಸಾಕು, ಅವರೇ ತೋರಿಸ್ತಾರೆ ನಮ್ಮ ಬಜೆಟ್ಗೆ ಯಾವುದ್ರಲ್ಲಿ ಡಿಸೈನ್ಸ್ ಇದೆ ಅಂತ. ಸೊ ಅದರಲ್ಲಿ ನನಗೆ ಬೈತಲೆ ಬೊಟ್ಟಂತೂ ಡಿಸೈನ್ ವೆರೈಟಿ ಇತ್ತು. ನನಗೆ ಯಾವ್ದು ತೊಗೊಳ್ಳೋದು ಅಂತ ಕನ್ಫ್ಯೂಷನ್ ಆಯಿತು. ಆದರೆ ನನಗೆ ಹತ್ರ ಇರೋ ಬ್ರೈಡಲ್ ಸೆಟ್ಟಿಗೆ ಇದು ಮ್ಯಾಚ್ ಆಗುತ್ತೆ ಅನಿಸ್ತು. ಸೊ ಹಾಗಾಗಿ ಇದೊಂದು ತೊಗೊಂಡೆ ನಾನು. ಚೆನ್ನಾಗಿದೆ, ರೀಸನಬಲ್ ಪ್ರೈಸು. ಸೊ ಇದೊಂದು ತೊಗೊಂಡೆ. ಇದು ಬಂದು 200 ರುಪೀಸು. 200 ರುಪೀಸ್ಗೆ ಇಷ್ಟುದ ಬರುತ್ತೆ ನೋಡಿ. ಇದಕ್ಕಿಂತ ಡಿಸೈನ್ ನಿಮಗೆ 400, 500, 600, 1500 ಈ ಥರದ್ದೆಲ್ಲ ನಿಮಗೆ ಬೈತಲೆ ಬೊಟ್ಟು ಸಿಗುತ್ತೆ. ಮಾತ್ರ ತುಂಬ ಸಖತ್ತಾಗಿರುತ್ತೆ, ಕ್ರೇಜಿಯಾಗಿ. ಆನಂತರ ನಾನು ಇದನ್ನು ಈ ಥರದೊಂದು ತೊಗೊಂಡೆ. ಇದು ಸೊಂಟಕ್ಕೆ ಹಾಕ್ತಾರಲ್ಲ ಡಾಬು, ಇದು ಏನಕ್ಕೆ ನಾನು ಇದನ್ನೆಲ್ಲಿ ತೊಗೊಂಡೆ ಅಂದರೆ, ಸೊ ನಾನೊಂದು ಬ್ರೈಡ್ಗೆ ಅಂತ ಹೇಳ್ಬಿಟ್ಟು ಜ್ಯುವೆಲ್ಲರಿ ತೊಗೊಂಡಿದ್ದೆ. ಅಂದರೆ ಚಿಕ್ಕಪೇಟೆಲೆಲ್ಲ, ಇಲ್ಲೇ ಎಲ್ಲೋ ರೀಸೆಂಟಾಗಿ ತೊಗೊಂಡಿದ್ದು. ನಾನು ಅದನ್ನು ಹೇಳ್ತೀನಿ ಎಲ್ಲಿ ಅಂತ ತೊಗೊಂಡಿದ್ದು ಅಂತ. ನಾನು ನಿಮಗೆ ಬ್ರೈಡಲ್ ಜ್ಯುವೆಲ್ಲರೀಸ್ನ ತೋರಿಸ್ತೀನಿ, ನನ್ನ ಹತ್ರ ಯಾವುದೆಲ್ಲ ನಾನು ತೊಗೊಂಡಿದ್ದೀನಿ ಅಂತ. ಹೊಸ ಕಲೆಕ್ಷನ್ಸು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಅದರಲ್ಲಿ ನಾನು 2 ಸೆಟ್ಟನ್ನು ತೊಗೊಂಡಿದ್ದೆ, ಒಂದು ಗ್ರೀನ್ ಸ್ಟೋನ್ದು ಮತ್ತು ಇನ್ನೊಂದು ಈ ಕಲರ್ ಸ್ಟೋನ್ದು. ಸೊ ಹಾಗಾಗಿ ನನಗೆ ಈ ಕಲರ್ ಸ್ಟೋನು ಜ್ಯುವೆಲ್ಲರಿ ಸಿಕ್ತು ಅವತ್ತು. ಆದರೆ ಏನಾಗಿತ್ತು ಅಂದರೆ, ಸ್ಟೋನು ಸ್ವಲ್ಪ ದೊಡ್ಡದಾಗಿತ್ತು. ಈ ಥರ ಸ್ವಲ್ಪ ಮೀಡಿಯಮ್ ಇರಲಿಲ್ಲ, ಸ್ವಲ್ಪ ದೊಡ್ಡದಾಗಿತ್ತು. ಅದು ಸ್ವಲ್ಪ ಹೆವಿ ಅಂತಲೂ ಅನ್ನಿಸ್ತಾ ಇತ್ತು. ಸೊ ನಾನು ಬ್ರೈಡ್ಗೂ ಕೂಡ ನಾನು ಅದನ್ನು ತೋರಿಸ್ದೆ ಜ್ಯುವೆಲ್ಲರಿ. ಆದರೆ ಚೆನ್ನಾಗಿದೆ, ಯಾಕೆ ಬೀಡ್ಸ್ ಸ್ವಲ್ಪ ದೊಡ್ಡದಾಯ್ತಲ್ವ, ಸ್ವಲ್ಪ ಹೆವಿ ಆಯಿತು ಅಲ್ವಾ ಅಂತು. ಸೊ ಹಾಗಾಗಿ ನಾನು ತಿರ್ಗಾ ಹೋಗಿ ಚೇಂಜ್ ಮಾಡಿಸಿದೆ. ಸರ್ ಇದು ಸ್ವಲ್ಪ ಬೀಡ್ಸ್ ಏನೋ ಚೇಂಜ್ ಮಾಡಿ ಕೊಡೋಕ್ಕಾಗುತ್ತೆ ಅಂತ. ಸೊ ಅವರು ಕೂಡ ನನಗೆ ಬೀಡ್ಸ್ನೆಲ್ಲ ಚೇಂಜ್ ಮಾಡಿ ಕೊಟ್ಟರು. ಸೊ ಅದಾದಮೇಲೆ ನಾನು ಅವ್ರಿಗೆ ಹೇಳಿದೆ, ಒಂದು ಡಾಬ್ ಬೇಕು, ಅದೇ ಒಂದು ಪ್ಯಾಟರ್ನಲ್ಲಿ ನಂಗೆ ಡಾಬ್ ಮಾಡಿಕೊಡಿ ಅಂತ. ಸೊ ಅವರು ಈ ಒಂದು ಡಾಬ್ನ ರೆಡಿ ಮಾಡಿದರು, ನೋಡ್ಬೋದು. ಇದಕ್ಕೆ ಅವರು ಕೆಳಗಡೆ ಗ್ರೀನ್ ಬೀಡ್ಸ್ ಹಾಕಿರ್ತಾರಲ್ಲ, ಆ ಗ್ರೀನ್ ಬೀಡ್ಸ್ ತೆಗೆದು ಈ ಥರ ಒಂದು ಕಲರ್ ಬೀಡ್ಸ್ನ ಹಾಕಿರ್ತಾರೆ. ಸೊ ಇದೊಂದು ಚೆನ್ನಾಗಿದೆ ಅಲ್ವಾ. ಸೊ ಜ್ಯುವೆಲ್ಲರಿ ನಾನು ಇನ್ನೊಂದು ಸರ್ತಿ ಖಂಡಿತವಾಗ್ಲೂ ತೋರಿಸ್ತೀನಿ, ಬ್ರೈಡಲ್ ಜ್ಯುವೆಲ್ಲರಿ. ಇದು ಯಾವ ಥರ ಬ್ರೈಡಲ್ ಸೆಟ್ಗೆ ನಾನು ಸೆಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಏನು ಅನ್ನಿಸ್ತು ಇದನ್ನು ನೋಡಿ ಅಂತ ಕಮೆಂಟ್ ಮಾಡಿ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬ್ರೈಡ್ಗೂ ಕೂಡ ನಾನು ಕಳಿಸಿದ್ದೆ, ತುಂಬ ಚೆನ್ನಾಗಿದೆ ಅಂತಲೂ ಹೇಳಿದ್ರು. ಸೊ ಇದೊಂದು ಹಾಗೆ ವಾಪಸ್ ಚಿಕ್ಕಪೇಟೆಯಿಂದ ಬರಬೇಕಾದ್ರೆ ನಾವು ಇದನ್ನು ಕಲೆಕ್ಟ್ ಮಾಡಿಕೊಂಡು ಬಂದ್ವಿ. ಇನ್ನು ಅಷ್ಟೇ, ನಾನು ಚಿಕ್ಕಪೇಟೆಯಿಂದ ಇನ್ನೇನು ತಂದಿಲ್ಲ. ನೀವು ನೋಡಿರೋ ಹಾಗೆ ಒಂದು 4-5 ಐಟಮ್ಮು ಚಿಕ್ಕಪೇಟೆಯಲ್ಲಿ ಐಟಮ್ ಬಿಟ್ಟರೆ ಇನ್ನೇನು ತರಲಿಲ್ಲ. ಇನ್ನೆಲ್ಲ ಆಲ್ಮೋಸ್ಟ್ ನಾನು ಫಸ್ಟೇ ತೊಗೊಂಬಂದಿದ್ದೆ, ಅಷ್ಟೇ, ಇನ್ನೇನು ತರೋಕ್ಕೆ ಹೋಗಿಲ್ಲ. ಆ್ಯಂಡ್ ಆನ್ ದ ವೇ ನಾನು ಇದನ್ನು ತೊಗೊಂಬಂದೆ. ನಾನು ಅವ್ರಿಗೆ ಹೇಳಿದ್ದೆ ನನಗೆ 16-17 ಇರೋದು ಬ್ರೈಡು, ಸೊ ಅಷ್ಟೊತ್ತೊಳಗೆ ಕೊಡಿ ಅಂತ. ಸೊ ಎಲ್ಲ ಚೇಂಜ್ ಮಾಡಿ ಕೊಟ್ಟಿದ್ದಾರೆ, ಸೂಪರಾಗಿದೆ, ಕಾಣಿಸ್ತಾ ಇದೆ. ಸೊ ಅಲ್ಲಿ ನಾನು ಮಲೇಶ್ವರಂ 13 ಕ್ರಾಸ್ಗೆ ಹೋದಾಗ ಈ ಬೈತಲೆ ಬೊಟ್ಟು ತೊಗೊಂಡಲ್ಲ, ಅಲ್ಲಿ ಕೂಡ ಒಂದು ಇದೇ ಥರದೊಂದು ನೋಡಿದೆ ನಾನು, ಡಾಬ್ ನೋಡಿದೆ. ಆದರೆ ನಂಗೆ ಅದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆದರೆ ನಾನು ತೊಗೊಂಡಿಲ್ಲ, ಯಾಕಂದರೆ ಹೆವಿ ಕಾಸ್ಟ್ ಇತ್ತು. ಅದು ಡಾಬ್ ಬಂದರೆ 2500 ಸಮಥಿಂಗ್ ಏನೋ ಇತ್ತು. ಆದರೆ ಅಷ್ಟೊಂದು ಇವಾಗಲೇ ಏನಕ್ಕೆ ಅಂತ ಹೇಳ್ಬಿಟ್ಟು ನಾನೇನು ಅದನ್ನು ತೊಗೊಂಡಿಲ್ಲ. ಸೈಡಲ್ಲಿ ಇಟ್ಟಿದ್ದೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು, ಆಮೇಲೆ ಯಾಕೋ ಜಾಸ್ತಿ ಆಯ್ತಲ್ವ ಅಮೌಂಟು, ನೋಡೋಣ ಅಂತ ಹೇಳ್ಬಿಟ್ಟು ನಾನು ಅದನ್ನು ತೊಗೊಂಡಿಲ್ಲ. ಸರಿ ಆಯಿತು, ನೆಕ್ಸ್ಟ್ ಟೈಮ್ ಯಾವುದಾದ್ರೂ ಒಂದು ಜ್ಯುವೆಲ್ಲರಿ ತೊಗೊಂಡಾಗ ಸೆಟ್ ಮಾಡ್ಕೊಳಕ್ಕಾಗುತ್ತೆ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಸೊ ಇಷ್ಟು ನಾನು ಚಿಕ್ಕಪೇಟೆಯಿಂದ ಶಾಪಿಂಗ್ ಮಾಡ್ಕೊಂಬಂದಿರೋದು. ಸೊ ನಿಮಗೆ ತೋರಿಸಿದ್ದೀನಿ ಏನೇನೆಲ್ಲ ತೊಗೊಂಬಂದಿದ್ದೀನಿ ಅಂತ. ಇಷ್ಟೇ ಸಿಂಪಲ್ಲು. ಇಷ್ಟಕ್ಕೂ ಓಡಾಡಬೇಕು ನಾವು, ಯಾಕಂದರೆ ಒಂದು ಐಟಮ್ ಇಲ್ಲ ಅಂದರೂ ಹೋಗೋದಕ್ಕಾಗಲ್ಲ. ಯಾಕಂದರೆ ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ. ಒಬ್ಬ ಮೇಕಪ್ ಆರ್ಟಿಸ್ಟ್ಗೆ ನಾವು ಒಪ್ಪಿಸಿದ್ದೀವಿ ಅಂತಂದರೆ ಎಲ್ಲ ಅವ್ರು ತರ್ತಾರೆ ಅನ್ನೋ ನಂಬಿಕೆ ಮೇಲೆ ಇರ್ತಾರೆ. ಸೊ ಹಾಗಾಗಿ ನಾವು ಯಾವುದನ್ನು ಮಿಸ್ ಮಾಡೋಗಿಲ್ಲ. ಒಂದು ಪಿನ್ನಿಗೆ ಕೂಡ ನಾವು ಮಿಸ್ ಮಾಡೋಗಿಲ್ಲ. ನನಗೆ ಪಿನ್ ಬಾಕ್ಸ್ ಇರಲಿಲ್ಲ, ಸೊ ಅದನ್ನು ಕೂಡ ಒಂದು ತೊಗೊಂಬಂದಿದ್ದೀನಿ. ಸೊ ಹೀಗೆ ಎಲ್ಲನೂ ಕೂಡ ನಾವೇ ಅರೇಂಜ್ ಮಾಡಿ ತೊಗೊಂಡೋಗಬೇಕು. ಹಾಗಾಗಿ ಸಣ್ಣ ಪುಟ್ಟ ಐಟಮ್ಸ್ಗಳನ್ನ ನಾನು ತರೋದಕ್ಕೆ ಹೋಗಿದ್ದು. ಹಾಗಾಗಿ ನಾನು ಅದಕ್ಕೆ ಅಂತಲೇ ಸಪ್ರೇಟ್ ವಿಡಿಯೋ ಎಲ್ಲ ಮಾಡಲಿಕ್ಕೆಲ್ಲ ಆಗಿಲ್ಲ. ಸೊ ಇದರಲ್ಲೇ ಒಂದು ವಿಡಿಯೋದಲ್ಲಿ ಹಿಂಗೆ ಸ್ಟಾರ್ಟಿಂಗಲ್ಲಿ ನೆಕ್ಸ್ಟ್ ಯಾವುದು ಬರುತ್ತೋ ಅದನ್ನು ಅಟ್ಯಾಚ್ ಮಾಡ್ತೀನಿ. ನಾನು ವೀಡಿಯೋಸ್ನ, ಮೇಕಪ್ ವೀಡಿಯೋಸ್ ನಾನು ಮಾಡ್ತೀನಿ ಅಲ್ಲ ನೆಕ್ಸ್ಟು.
ನಾಳೆ ಹೋಗ್ತೀನಲ್ಲ ಆ ವಿಡಿಯೋಗ ಇದು 2 ಸೇರಿಸಿ ನಾನು ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಟೈಮ್ ನಾನು ಅದೇ ಒಂದು ಶಾಪಿಂಗ್ ಹೋದರೂ ಕೂಡ ಖಂಡಿತವಾಗ್ಲೂ ಆ ವಿಡಿಯೋದಲ್ಲಿ ಆಗಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ತೋರಿಸ್ತೀನಿ, ನಿಮ್ಗೆ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಜ್ಯುವೆಲರಿ ತೊಗೊಳ್ಬೋದಾ, ರೀಸನಬಲ್ ಆಗಿರುತ್ತಾ ಅಂತ ಕೇಳ್ಬೋದು. ಏನಂದರೆ ನೀವು ಬಸ್ಟಿ ಒನ್ ಟೈಮ್ಗೆ ಯೂಸ್ ಮಾಡ್ತೀರಾ ಅಂತ ಅಂದರೆ ನೀವು ರೆಂಟನ್ನೇ ತೊಗೊಳ್ಳಿ, ನನಗೆ ಅದೇ ಸಜೆಷನು. ಯಾಕಂದರೆ ನನ್ನ ಮದುವೆಲಿ ತೊಗೊಂಡಿರೋ ಸೆಟ್ಗಳು ನಾನು ಇವಾಗ ಯೂಸೇ ಮಾಡಲ್ಲ. ಯಾಕಂದರೆ ಮದುವೆ ಆದಮೇಲೆ ನಮ್ಗೆ ಅದು ಇಂಟ್ರೆಸ್ಟ್ ಬರೋಲ್ಲ. ಯಾಕಂದರೆ ಎಲ್ಲರೂ ಗೋಲ್ಡನ್ನೇ ಪ್ರಿಫರ್ ಮಾಡ್ತಾರೆ, ಕೈ ಬಾಯಿ ಎಲ್ಲ ನೋಡ್ತಾ ಇರ್ತಾರೆ, ಚಿನ್ನ ಹಾಕಿದ್ದಾರೆ, ಏನು ಹಾಕಿದ್ದಾರೆ, ರುಮ್ಮ ಗೋಲ್ಡ್ ಹಾಕಿದ್ದಾರೆ ಅಂತ. ಸೊ ಮದುವೆ ಆದಮೇಲೆ ನಮಗೆ ಆಲ್ಮೋಸ್ಟ್ ಕಡಿಮೆನೇ ಆಗಿಬಿಡುತ್ತೆ. ನನಗಂತೂ ಅದಾಗಿದೆ, ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ನನಗೆ ಇವಾಗಲೂ ಅಷ್ಟೇ, ಎಷ್ಟೇ ನಾನು ಹೊಸದು ಏನೇ ತೊಗೊಂಡ್ರು ಎಲ್ಲಾದರೂ ಫಂಕ್ಷನ್ಗೆ ಹೋಗ್ತೀನಿ ಅಂದರೆ ಅದು ಹಾಕೊಳ್ಳೋಕ್ಕೆ ಒಂಥರ ಅನಿಸ್ತಾ ಇರುತ್ತೆ, ಅಯ್ಯೋ ಇದನ್ನು ಹಾಕ್ಕೋಬೇಕಾ, ಏನು ಅನ್ಕೋತಾರೆ, ಯಾವುದಾದ್ರೂ ಬೇರೆದು ಹಾಕ್ಕೊಂಡು ಹೋಗೋಣ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ನಿಮಗೇನೋ ಬ್ರೈಡಲ್ ಸೆಟ್ಟು ಅದು ಇದು ಬೇಕು ಅಂದರೆ ನೀವು ರೆಂಟಿಗೆ ತೊಗೊಳ್ಳಿ, ಆದಷ್ಟು ಕಮ್ಮಿ ಮಾಡಿಸ್ಕೊಂಡು ನೀವು ಬೇಕಾದ್ರೆ ತೊಗೊಂಡು ಆ ಒಂದು ದಿವಸನ ಸ್ಪೆಷಲ್ಲಾಗಿ ನೀವು ಆ ಒಂದು ದಿವಸನ ಎಂಜಾಯ್ ಮಾಡಿ ಅಷ್ಟೇ. ಅದನ್ನೇ ಇಟ್ಕೋಬೇಕು, ಅದನ್ನೇ ಇದು ಮಾಡಬೇಕು ಅಂತ ಇದರಲ್ಲಿ ಮಾತ್ರ ಇನ್ವೆಸ್ಟ್ ಮಾಡೋದಕ್ಕೆ ಹೋಗ್ಬಿಡಿ, ಸುಮ್ಮನೆ ಅದು ಡಸ್ಟ್ ಹಿಡಿಯುತ್ತೆ ಅಷ್ಟೇ. ಸೊ ಇಷ್ಟೇ ಚಿಕ್ಕಪೇಟೆ ಶಾಪಿಂಗ್. ಸಿಗ್ತೀನಿ ನೆಕ್ಸ್ಟ್, ಹಾಗೆ ಯಾವುದಾದ್ರೂ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಮೇಕಪ್ ವ್ಲಾಗೆ ನಾನು ಹಾಕ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾಳೆ ನನಗೆ ಮೈಸೂರಲ್ಲಿ ಮೇಕಪ್ ಇದೆ, ತಮ್ಮನ ಅಕ್ಕಂಗೆ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಮೈಸೂರಿಗೆ. ಸೊ ಹಾಗಾಗಿ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿ ಹಾಕ್ತೀನಿ. ಯಾಕಂದರೆ ಎಲ್ಲನೂ ಕ್ಯಾಪ್ಚರ್ ಮಾಡೋದಕ್ಕಾಗಲ್ಲ, ಕೆಲವರಿಗೆ ಇಂಟ್ರೆಸ್ಟ್ ಇರುತ್ತೆ, ಕೆಲವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಸೊ ಹಾಗಾಗಿ ಆದಷ್ಟು ಮೇಕಪ್ಪಾದರೂ ನಾನು ಕ್ಯಾಪ್ಚರ್ ಮಾಡಿ ಹಾಕ್ತೀನಿ. ಸಿಗ್ತೀನಿ. ಹಾಗೆ ನನಗೆ ನೆಕ್ಸ್ಟ್ ಡೇ ಮೆಹಂದಿ ಇತ್ತು ಯಲಹಂಕದಲ್ಲಿ. ಹಾಗಾಗಿ ನಾನು ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಹಸ್ಬೆಂಡ್ಗೂ ಮತ್ತು ಪಾಪುಗೆ ನಾನಿಲ್ಲಿ ರೆಡಿಯಾಗಿ ಹೊರಟಿದ್ದೀನಿ. ಹಸ್ಬೆಂಡ್ ಬಂದು ನಮ್ಮೂರ ಹತ್ರನೇ ಡೈರೆಕ್ಟಾಗಿ ನನಗೆ ಯಲಹಂಕಕ್ಕೆ ಬಸ್ ಇತ್ತು, ಹಾಗಾಗಿ ಅವರೇ ಬಿಡ್ತಾ ಇದ್ದಾರೆ. ಹೋಗಿದ ತಕ್ಷಣ ಅಪ್ಪಗೂ ಕೂಡ ಬಾಯ್ ಮಾಡಿಬಿಟ್ಟು ನನಗೆ ಡೈರೆಕ್ಟ್ ಬಸ್ ಸಿಕ್ತಲ್ಲ, ಹಾಗಾಗಿ ಆರಾಮಾಗಿ ಹೊರಟೆ. ಹೋಗಿದ ತಕ್ಷಣವೇ ತುಂಬ ಗಜಿಬಿಜಿ ಅಂತ ಅನ್ನಿಸ್ಬಿಡ್ತು. ಯಾಕಂದರೆ ಎಲ್ಲ ಹೊರಡೋರು ಇರ್ತಾರಲ್ಲ ಮದುವೆ ಮನೆಯಿಂದ, ಅರ್ಶಿನ ಶಾಸ್ತ್ರ ಮಾಡಿದರು. ಅಂದರೆ ಹುಡುಗನ ಅಕ್ಕ ನನಗೆ ಬುಕ್ ಮಾಡ್ಕೊಂಡಿದ್ದು, ಅವ್ರು ಮೇಕಪ್ಗೆಲ್ಲ ಬುಕ್ ಮಾಡಿದರು. ಸೊ ಹಾಗಾಗಿ ನನಗೆ ಹೋಗಿದ ತಕ್ಷಣ ಅವರೇ ಕರ್ಕೊಂಡೋಗಿ ಮನೆಗೆ ಹೋಗಿದ ತಕ್ಷಣ ಮೆಹಂದಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಒಂದು 10 ಜನಕ್ಕೆ ಹಾಕಿದೆ, ಆದರೆ ನಾನು ಯಾವುದೂ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಎಲ್ಲ ಹರಿಬರಿಲಿದ್ದರು ಅವರು ಕೂಡ. ಹಾಗಾಗಿ ಆ್ಯಂಡ್ ಲಾಸ್ಟಿಗೆ ಮಾತ್ರ ಅವ್ರ ಅಕ್ಕಂಗೆ ಹಾಕಿದ್ದು, ಈ ಥರ ಫುಲ್ ಕೈ ತುಂಬ ಹಾಕೋಕ್ಕೆ ಹೇಳಿದರು, ಹಾಗಾಗಿ ಹಾಕಿದ್ದೆ. ತುಂಬ ಸಿಂಪಲ್ಲಾಗಿ ಹಾಕಿ ಕೊಟ್ಟೆ. ಸೊ ಅಲ್ಲಿಂದ ಒಂದು 10:30 ಆಯಿತು, ಅವರೇ ಆಟೋ ಕೂಡ ಎಲ್ಲ ಬುಕ್ ಮಾಡಿಕೊಟ್ರು. ಸೊ ನಾನು ಅಲ್ಲಿಂದ ರಿಟರ್ನ್ ಬಂದು ಅಕ್ಕನ ಮನೇಲಿ ಮಲ್ಕೊಂಡು ತಿರ್ಗಿ ವಾಪಸ್ ಬೆಳಗ್ಗೆ ನಮ್ಮ ಮನೆಗೆ ಬರ್ತಾಯಿದ್ದೀನಿ. ಯಾಕಂದರೆ ನಮ್ಮ ಮನೆಯಿಂದ ಇವಾಗ ತಿರ್ಗಿ ನಾನು ಮೈಸೂರಿಗೆ ಹೋಗೋದಿತ್ತು, ಅವ್ರಿಗೆ ಕೂಡ ಮೇಕಪ್ ಬುಕ್ ಮಾಡ್ಕೊಂಡಿದ್ರಲ್ಲ ಹಾಗಾಗಿ. ಆ್ಯಂಡ್ ಬೆಳಗಿನ ಜಾವನೇ ನನಗೆ ಬೇಗ ಬಸ್ಸು ಕೂಡ ಸಿಕ್ತು, ಹಾಗಾಗಿ ಹೊರಟು ಬಂದೆ ನಾನು ನಮ್ಮ ಮನೆಗೆ. ಎದ್ದಾ? ಏನು ಮಾಡ್ತಾಯಿದ್ದೆ? ಏನು ಮಾಡ್ತಾಯಿದ್ದೆ? ಲಾಲ ಕರಿತಾ ಇದ್ದ? ಕಾಫಿ ಕಾಯಿಸ್ತಾ ನನಗೆ? ಎಷ್ಟು ಕಾಯಿಸ್ತೆ? ಟಾಪಿ ಕಾಯಿಸ್ಬೇಕಾ ಇವಾಗ? ನನಗೆ ಕಾಯಕ್ಕಿದ್ದೀರಾ? ಹಾಕೋ ಲೈಟಾಗಿ. ಅಮ್ಮ ಜೂಜೆಲ್ಲ ಮಾಡ್ಕೊಡ್ತಿದ್ದೀರಾ? ಎಲ್ಲ ತಾಪಿ ಹಾಲೆಲ್ಲ ಖಾಲಿ ಮಾಡಿ ಕುಡ್ದಾಗಲೇ ಕುಡಿದ್ಬಿಟ್ಟು ಇಕ್ಕಿ ಇವಾಗ ಹೇಳ್ತಾನೆ. ಹಾಗೆ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಸ್ವಲ್ಪ ತರಕಾರಿ ಸಾರು, ರೈಸು ಎಲ್ಲ ಮಾಡಿಟ್ಬಿಟ್ಟು ನಾನು ಸೀದಾ ಇವಾಗ ಮೈಸೂರಿಗೆ ಹೊರಟೆ. ಮೈಸೂರಿಗೆ ಅಂತ ಅಂದರೆ ಫಸ್ಟು ಕೆಂಗೇರಿಯಿಂದ ನಾನು ಮೈಸೂರು ಬಸ್ ಹತ್ಕೊಂಡೆ. ನಾನು ಮೈಸೂರಿಂದ ಸ್ಟಾರ್ಟ್ ಮಾಡಿಕೊಂಡೆ ವೀಡಿಯೋ ಮಾಡೋದಕ್ಕೆ. ಅಲ್ಲೆಲ್ಲ ಸ್ವಲ್ಪ ಲಗೇಜ್ ಎಲ್ಲ ಇತ್ತಲ್ಲ, ವೀಡಿಯೋ ಎಲ್ಲ ಮಾಡಲಿಕ್ಕಾಗಲಿಲ್ಲ, ಹಾಗಾಗಿ ಬಸ್ಸಲ್ಲಿ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಬಸ್ಸಲ್ಲಿ ಆರಾಮಾಗಿ ನಾನು ಮೈಸೂರಿಗೆ ಹೊರಟೆ. ಸೊ ಇವತ್ತು ಕಂಟಿನ್ಯೂಸ್ ಆಗಿ ಇದು ನೆಕ್ಸ್ಟ್ ಡೇ ಮೈಸೂರು ವ್ಲಾಗ್ ಆಗಿರುತ್ತೆ. ನಮ್ಮ ಮೈಸೂರಿಗೆ ನಾನು ಮೇಕಪ್ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ಅಲ್ಲಿ ಪ್ಲೇಸಸ್ ಯಾವುದು ನೋಡಬೇಕಾಗಿಲ್ಲ, ಯಾಕಂದರೆ ನಾನು ಸೀರೆ ಹೋಗಿದ್ದು ಚೌಟ್ರಿಗೆ ಅಲ್ವಾ, ಹಾಗಾಗಿ ನಂಗೆ ತುಂಬ ಖುಷಿ ಆಯಿತು ಮೈಸೂರಿಗೆ ಹೋಗಿದ್ದು. ಹೋಗಿದ ತಕ್ಷಣ ಅಲ್ಲಿ ಲೊಕೇಶನ್ನ ಕೇಳಿಕೊಂಡು ಸೊ ಆಲ್ಮೋಸ್ಟ್ ನಾನು ಲೊಕೇಶನ್ಗೆ ರೀಚ್ ಆದೆ. ಆಟೋದಲ್ಲಿ ಲಾಸ್ಟಿಗೆ ನಾನು ಚೌಟ್ರಿಗೆ ಹೋದೆ. ಕಾಲ್ ಮಾಡಿ ಹೇಳಿದರು, ಈ ಥರ ಚೌಟ್ರಿ ಇಲ್ಲೇ 2 ಕಿಲೋಮೀಟ್ರ್ ಇದೆ ಬನ್ನಿ ಅಂತ. ಸೊ ಹೋಗಿದ ತಕ್ಷಣ ನೋಡ್ಬೋದು ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಚೌಟ್ರಿಗೆ ಹೋಗಿ ಫಸ್ಟು ಅವರ ಅಮ್ಮಂಗೆ ರೆಡಿ ಮಾಡಿಬಿಟ್ಟು ಸಿಂಪಲ್ ಸ್ಯಾರಿ ಉಡಿಸ್ಬಿಟ್ಟು ಸಿಂಪಲ್ ಮೇಕಪ್ ಹೇರ್ ಸ್ಟೈಲ್ ಮಾಡಿಬಿಟ್ಟು ಇಲ್ಲಿ ರೂಮಿಗೆ ಬಂದ್ವಿ ನಾವು. ರೂಮಿಗೆ ಬಂದಿದ್ದ ತಕ್ಷಣ ಇಲ್ಲಿ ರಮ್ಯಾ ಮ್ಯಾಮ್ ಅಂತ ಹೇಳ್ಬಿಟ್ಟು ಅವರ ಅತ್ತೆಗೆ ಫಸ್ಟು ನಾನು ಸ್ಯಾರಿ ಉಡಿಸ್ಕೊಟ್ಬಿಟ್ಟು
ಅವ್ರಿಗೆ ಸೂಟ್ ಆಗುವಂಥ ಮೇಕಪ್ ಪ್ರಾಡಕ್ಟ್ಸ್ನೆಲ್ಲ ಅವ್ರು ಇಟ್ಕೊಂಡಿದ್ರು. ಸೊ ಅದರಲ್ಲೇ ನನಗೆ ಮೇಕಪ್ ಮಾಡಿಕೊಡಿ ಸಿಂಪಲಾಗಿ ಅಂತ ಕೇಳಿದರು. ಹಾಗಾಗಿ ಅದರಲ್ಲೇ ನಾನು ಅವ್ರಿಗೆ ಅವರ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಮೇಕಪ್ನ ಮಾಡಿಕೊಟ್ಟೆ. ಆಮೇಲೆ ನಾನು ರಮ್ಯಾ ಮ್ಯಾಮ್ಗೆ ಮಾಡಿಕೊಟ್ಟೆ. ಅವ್ರು ನನಗೆ ಬುಕ್ ಮಾಡ್ಕೊಂಡಿದ್ರಲ್ಲ ಹೇರ್ ಸ್ಟೈಲು ಪ್ರತಿಯೊಂದನ್ನೆಲ್ಲ ನಾನು ಆಮೇಲೆ ಅವ್ರಿಗೆ ಮಾಡಿಕೊಟ್ಟೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ತುಂಬ ಸಿಂಪಲಾಗಿ ಹೇರ್ ಸ್ಟೈಲ್, ಕರ್ಲಿ ಹೇರ್ ಸ್ಟೈಲ್ ಆ್ಯಂಡ್ ಮೇಕಪ್, ನಾನ್ ಬ್ರೈಡಲ್ ಮೇಕಪ್ ಕೇಳಿದರು. ತುಂಬಾ ಖುಷಿ ಆಯಿತು. ತುಂಬ ಆರಾಮಾಗಿ ನನಗೆ ಕಾಮ್ ಡೌನ್ ಮಾಡ್ಕೊಂಡು, ಅವನು ಏನಿಲ್ಲ ನೀವು ಟೈಮ್ ತೊಗೊಂಡು ಆರಾಮಾಗಿ ಮಾಡಿಕೊಡಿ ಅಂತೇಳಿ ಮಾಡಿಸ್ಕೊಂಡು ಆನಂತರ ಚೌಟ್ರಿಗೆ ಹೋದ್ವಿ. ಚೌಟ್ರಿಗೆ ಹೋಗಿದ ತಕ್ಷಣ ನೋಡ್ಬೋದು ಅವ್ರು ಫೋಟೋಶೂಟ್ ಎಲ್ಲ ಮಾಡಿಸ್ಕೋತಾ ಇದ್ರು. ಆ್ಯಂಡ್ ಅವ್ರ ಫ್ಯಾಮಿಲಿ ಕ್ಯೂಟ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ತುಂಬಾ ಪ್ರೀತಿಯಿಂದ ನನ್ನ ಮಾತಾಡಿಸಿದ್ರು ಆ್ಯಂಡ್ ತುಂಬಾ ಚೆನ್ನಾಗಿ ನೋಡಿಕೊಂಡ್ರು ನನ್ನ. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಬಂದು ನೈಟು ರೂಮಲ್ಲೇ ಸ್ಟೇ ಮಾಡಿ ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನನಗೆ ತಿರ್ಗಿ ಅವ್ರಿಗೆ ಮುಹೂರ್ತ ಮೇಕಪ್ ಮಾಡೋದಿತ್ತಲ್ಲ, ಹಾಗಾಗಿ ನಾನು ಎದ್ದು ಫ್ರೆಶ್ ಅಪ್ ಆಗಿ ಇಲ್ಲಿ ಬ್ರಷಸ್ನೆಲ್ಲ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಅವರು ಶಾಸ್ತ್ರಗಳಿತ್ತು, ಗಂಗೆ ಪೂಜೆ ಅದು ಇದು ಅಂತ ಹೇಳ್ಬಿಟ್ಟು ಅವ್ರು ಶಾಸ್ತ್ರ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾನು ಬ್ರಷಸ್ಸು, ಬ್ಲೆಂಡರ್ ಎಲ್ಲನೂ ಕ್ಲೀನ್ ಮಾಡಿ ಈ ಥರ ಎಲ್ಲ ಎತ್ತಿಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ತುಂಬಾ ಕಂಫರ್ಟಬಲ್ ಫೀಲ್ ಮಾಡಿಸಿದ್ರು ಅಂತಲೇ ಹೇಳ್ಬೋದು. ಏನೋ ನಮ್ಮನೆ ಮದುವೆನೇನೋ ಅನ್ನೋ ಥರನೇ ಅವರು ನನ್ನ ಜೊತೆ ಇದ್ದರು. ಅಷ್ಟು ಖುಷಿ ಆಯಿತು. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ಅಷ್ಟೇ ಅವ್ರ ಅತ್ತೆ ಬಂದರು. ಅವ್ರಿಗೆ ಸೀರೆ ಉಡಿಸ್ಕೊಟ್ಬಿಟ್ಟು ಅವರ ಒಂದು ಮೇಕಪ್ನ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಮೇಕಪ್ ಎಲ್ಲ ಸ್ಟಾರ್ಟ್ ಮಾಡಿ ಒಂದು 20 ಮಿನಿಟ್ಸ್ ಅಷ್ಟೊತ್ತಿಗೆಲ್ಲ ಅವರು ಮೇಕಪ್ ಆಯಿತು. ಯಾಕಂದರೆ ಅವ್ರಿಗೇನು ಇಷ್ಟ ಇರಲಿಲ್ಲ. ಹಾಗಾಗಿ ಮೇಕಪ್ ಒಂದನ್ನು ಅವರ ಕೇಳಿದ ಥರನೇ ಸಿಂಪಲಾಗಿ ಲೈಟಾಗಿ ನಾನು ಮಾಡಿಕೊಟ್ಟೆ. ಇವ್ರ ಫೋಟೋಸ್ ಏನು ನನಗೆ ಹಾಕೋದಕ್ಕಾಗಲಿಲ್ಲ. ಯಾಕಂದ್ರೆ ಫೋಟೋಸ್ ಎಲ್ಲ ತೆಗಿಯೋಷ್ಟು ಟೈಮ್ ಇರಲಿಲ್ಲ. ಯಾಕಂದರೆ ಅವರು ಹೋಗಿ ಶಾಸ್ತ್ರಗಳನ್ನ ಮಾಡಬೇಕಾಗಿತ್ತು. ಹಾಗಾಗಿ ಸಿಂಪಲಾಗಿ ಆದಷ್ಟು ನಾನು ಕ್ಯಾಪ್ಚರ್ ಮಾಡಿಕೊಂಡೆ ಎಲ್ಲ ವೀಡಿಯೋಸ್ನು, ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ. ತುಂಬಾ ಚೆನ್ನಾಗಿ ಈ ಥರ ನಿಜವಾಗ್ಲೂ ಸಿಗಬೇಕು ಎಲ್ಲ ಮೇಕಪ್ ಆರ್ಟಿಸ್ಟ್ಗಳಿಗೂ. ಈ ಥರ ಒಬ್ಬರು ಸಪೋರ್ಟ್ ಮಾಡೋರು ಸಿಗಬೇಕು. ಆ್ಯಂಡ್ ನನಗೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಚೆನ್ನಾಗಿ ಮಾಡಿದ್ದೀರಾ ನಮ್ಮ ಮನೇಲಿ ಎಲ್ಲರೂ ಹೇಳಿದ್ರು ತುಂಬ ಚೆನ್ನಾಗಿದೆ ಅಂತ. ಆ್ಯಂಡ್ ಮಾರ್ನಿಂಗ್ ಕೂಡ ಅಷ್ಟೇ ಅವ್ರು ಕೇಳಿದಂತಹ ಮೇಕಪ್ ಆಗಿರ್ಬೋದು, ಹೇರ್ ಸ್ಟೈಲು ಎಲ್ಲನೂ ಮಾಡಿಕೊಟ್ಟು ಇವಾಗ ಫೈನಲಿ ರಮ್ಯಾ ಮ್ಯಾಮ್ ಅಂತ ಹೇಳಿದ್ನಲ್ಲ, ಅವ್ರಿಗೂ ಕೂಡ ರೆಡಿ ಮಾಡಿಕೊಟ್ಟು ಅವ್ರಿಗೂ ಕೂಡ ಹೇರ್ ಸ್ಟೈಲ್ ಎಲ್ಲ ಕೇಳಿದರು. ಸೊ ಹಾಗೆ ಮಾಡಿಕೊಟ್ಟು ಅವ್ರನ್ನ ರೆಡಿ ಮಾಡಿ ನಾನಿಲ್ಲಿ ಲಾಸ್ಟಿಗೆ ಕ್ಲಿಪ್ಪಿಂಗ್ನ ತೊಗೊಳ್ತಾ ಇದ್ದೀನಿ. ಯಾಕೆಂದರೆ ಮೇಕಪ್ ಮಾಡಬೇಕಾದ್ರೆ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳೋದಕ್ಕಾಗಲಿಲ್ಲ. ಹಾಗಾಗಿ ಇವಾಗ ಲಾಸ್ಟಿಗೆ ನಾನು ಅವ್ರಿಗೆ ಫೈನಲ್ ಟಚಪ್ ಮಾಡ್ತಾ ಇದ್ನಲ್ಲ, ಆವಾಗ ಒಂದು ಸಣ್ಣ ಕ್ಲಿಪ್ಪಿಂಗನ್ನು ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆ್ಯಂಡ್ ಅವ್ರಿಗೂ ಕೂಡ ಅಷ್ಟೇ ಪರ್ಸ್ನಲಿ ತುಂಬಾ ಮೇಕಪ್ ಚೆನ್ನಾಗಿ ಸೆಟ್ ಆಯಿತು. ಯಾಕೆ ಅಂತ ಅಂದರೆ ಅವರು ಸ್ವಲ್ಪ ಫೇರಾಗೂ ಕೂಡ ಇದ್ದರು. ಆ್ಯಂಡ್ ಮೇಕಪ್ ನಾವು ಮಾಡಿದ್ದೀವಿ ಇಲ್ದಿರೋ ಥರನೇ ಇತ್ತು. ನಾವು ಫೌಂಡೇಶನ್ ಹಾಕಿದ್ರು ಇಲ್ದಿರೋ ಥರನೇ ಇತ್ತು. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದರು. ಚೆನ್ನಾಗಿತ್ತು ಲುಕ್. 2 ಲುಕ್ಕು ಕೂಡ ಸಿಂಪಲಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ನನಗಂತೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ನಾನು ಯಾವುದೇ ಫಂಕ್ಷನ್ಸ್ ಇದ್ದರೂ ನಾನು ಕರಿತೀನಿ ನೀವು ಮಾಡಿಕೊಡಿ, ತುಂಬ ಚೆನ್ನಾಗಿ ಆ್ಯಂಡ್ ರೀಸನಬಲ್ ಪ್ರೈಸಲ್ಲೆಲ್ಲ ಮಾಡಿಕೊಡ್ತೀರಾ ಅಂತ ತುಂಬ ಸಪೋರ್ಟಿವ್ ಆಗಿ ನನ್ನ ಜೊತೆ ಮಾತಾಡಿಕೊಂಡು ಆ್ಯಂಡ್ ತುಂಬ ಚೆನ್ನಾಗಿ ನನ್ನ ಕೂಡ ಅವರೇ ಒಂದು ಫ್ಯಾಮಿಲಿ ಮೆಂಬರ್ ಥರನೇ ನನ್ನ ನೋಡಿಕೊಂಡ್ರು. ಆ್ಯಂಡ್ ಊಟದ ವಿಷಯದಾಗಿರ್ಬೋದು, ನಾನು ಸ್ಟೇ ಮಾಡೋದಕ್ಕಾಗಿರ್ಬೋದು, ಪ್ರತಿಯೊಂದು ಅರೇಂಜ್ ಮಾಡಿಯೇ ಅವರು ನನ್ನ ಜೊತೆ ಇದ್ದರು. ಸೊ ನನಗೆ ಅನ್ನಿಸ್ತಾ ಇತ್ತು ನಮ್ಮ ಫ್ಯಾಮಿಲಿ ಮದುವೆನೇ ಇದು ಅಂತಲೇ ನನಗೆ ಫೀಲ್ ಆಗೋ ಥರ ಅವ್ರು ಮಾಡಿದ್ರು. ಸೊ ಫೈನಲಿ ಲುಕ್ ನೋಡ್ಬೋದು ಈ ಥರ ಬಂದಿದೆ. ಎಲ್ಲನೂ ಸೆಟ್ ಮಾಡಿದ್ಮೇಲೆ ಆ್ಯಂಡ್ ಸಿಂಪಲ್ ಲೈಟ್ ಮೇಕಪ್ ಆ್ಯಂಡ್ ಸ್ಯಾರಿ ಹಾಗೆ ಹೇರ್ ಸ್ಟೈಲ್ ಈ ಥರ ಬಂದಿದೆ. ನಿಮ್ಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಒಂದು ಆಪರ್ಚುನಿಟಿನ ನನಗೆ ಕೊಟ್ಟಿದ್ದಕ್ಕೆ ರಮ್ಯಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ನಾನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ಕೂಡ. ಅನ್ನಿಸ್ತು ಮೇಕಪ್ ಹೇರ್ ಸ್ಟೈಲ್ ಎಲ್ಲ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಅಷ್ಟು ದೂರದಿಂದ ಬಂದು ಮಾಡಿಕೊಟ್ಟಿದ್ದಕ್ಕೆ ಇಷ್ಟ ಆಯ್ತಾ ಮ್ಯಾಮ್ ಎಲ್ಲ ನ್ಯಾಚುರಲ್ ನೀವು ಹೇಗೆ ಹೇಳಿದ್ದು ಹಾಗೆ ಇದೆಯಾ? ನ್ಯಾಚುರಲ್ ಔಟ್ಲುಕ್ಕೇ ಇದೆ. ಥ್ಯಾಂಕ್ ಯು ಮ್ಯಾಮ್. ಕೇಳಿದ್ರಲ್ಲ ಅವರ ರಿವ್ಯೂ ಕೂಡ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ಅವರು ಕೂಡ ಅಷ್ಟೇ ತುಂಬಾ ಖುಷಿಪಟ್ಟರು. ನನಗದು ತುಂಬಾ ಖುಷಿ. ಅಷ್ಟು ದೂರದಿಂದ ಬಂದು ಅವ್ರಿಗೆ ಮಾಡಿಕೊಟ್ಟಿದ್ದು ಇನ್ನೂ ಖುಷಿ ಆಯಿತು. ಹಾಗೆ ಅವ್ರ ಅತ್ತೆ ಎಲ್ಲರಿಗೂ ಸೀರೆ ಉಡಿಸ್ಕೊಟ್ಟೆ. ಅದನ್ನೇನು ನಾನು ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸೊ ಸೀರೆ ಉಡ್ಸೋದಲ್ವ, ಹಾಗಾಗಿ ಅಲ್ಲಿಗೆ ಹೋಗಿದ ತಕ್ಷಣ ಅಲ್ಲಿಂದ ನಾನು ಮೈಸೂರಿಂದ ಬೆಂಗಳೂರಿಗೆ ಹೊರಟೆ ನಾನು. ಯಾಕಂದರೆ ನನಗೆ ಟೈಮ್ ಕೂಡ ಇರಲಿಲ್ಲ. ನೆಕ್ಸ್ಟ್ ನನಗೆ ಬ್ರೈಡ್ಸ್ ಎಲ್ಲ ಇತ್ತು ಆ್ಯಂಡ್ ಅವ್ರಿಗೂ ಕೂಡ ಯಲಹಂಕದಲ್ಲಿ ಇನ್ನೊಂದು ಸತಿ ಮೇಕಪ್ ಮಾಡೋದಿತ್ತು. ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕಾಯಿತು. ಆ್ಯಂಡ್ ಸೀದಾ ನಾನು ಬಸ್ ಹತ್ಕೊಂಡು ಬೆಂಗಳೂರಿಗೆ ರೀಚ್ ಆದಮೇಲೆ ನಾನು ತಿರ್ಗಾ ಕಂಟಿನ್ಯೂ ಮಾಡ್ತಾಯಿದ್ದೀನಿ ವೀಡಿಯೋನ. ಸೊ ನೆನ್ಮಂಗ್ಲಕ್ಕೆ ಬಂದೆ. ಅಲ್ಲಿಂದ ಹಸ್ಬೆಂಡ್ ಬಂದು ನನ್ನ ಕರ್ಕೊಂಡು ಬಂದರು. ಒಬ್ಬ ಮೇಕಪ್ ಆರ್ಟಿಸ್ಟ್ ಆದಮೇಲೆ ಇಷ್ಟನ್ನೆಲ್ಲ ರಿಸ್ಕ್ ಮಾಡಲೇಬೇಕು, ನಾವು ತೊಗೊಂಡು ಮಾಡಿಕೊಡ್ಲೇಬೇಕು. ದೋಬಿತಾ ನಾನು ಬೇಡ, ಹಾಂ ಹಾಂ ನಾನು ಬೇಡನಾ? ಸೂಪರ್
ಸೊ ಫೈನಲಿ ಇವಾಗ ಮನೆಗೆ ಬಂದೆ. ಫುಲ್ಲು ಸುಸ್ತಾಗ್ಬಿಟ್ಟಿದೆ. ಆ್ಯಂಡ್ ನನ್ನ ಮಗನ ನೋಡಿ ಎಷ್ಟು ದಿನ ಇದು 2 ದಿವಸ ಆಯಿತು. ಅಮ್ಮಮ್ಮ ಒಂದು ನೈಟ್ ಎಷ್ಟು ತರಲೆ ಆಗ್ಬಿಟ್ಟಿದ್ದಾನೆ ಅಂದರೆ, ಅಜ್ಜಿ ಎಲ್ಲ ಹೇಳ್ತಾರೆ ಹಿಂಗೆ ಮಾಡ್ತಾನೆ ಹಂಗೆ ಮಾಡ್ತಾನೆ, ಅಂಗಡಿಗೆ ಹೋಗ್ತಾನೆ ಚಿಪ್ ಇಸ್ಕೊಂಬಂದು ತಿಂತಾನೆ, ಚಿಪ್ಸ್ ತಿಂತಾನೆ, ಈ ಥರದ್ದೆಲ್ಲ ಕಂಪ್ಲೇಂಟ್ ಹೇಳ್ತಾಯಿದ್ರು. ನನಗಂತೂ ಫುಲ್ ಟಯರ್ಡ್ ಅಂತ ಅನಿಸ್ಬಿಟ್ಟಿದೆ. ನೋಡ್ಬೋದು ಇವನು ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಎತ್ಕೊಂಡಿದ್ದೀನಿ. ಇವಾಗ ಅಡುಗೆ ಏನು ಮಾಡಬೇಕು ಗೊತ್ತಿಲ್ಲ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಮಾಡೋಣ ಅಂತ. ಅಪ್ಪಾಚಿ ಮಾಡಲಾ? ಓಕೆ. ನಾನು ಸ್ವಲ್ಪ ನೋಡ್ಬೋದು, ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ಏನಾದ್ರು ಅಡುಗೆ ಮಾಡಿ ಊಟ ಮಾಡಿ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನೋಡ್ತೀನಿ, ಕಂಟಿನ್ಯೂ ಆದರೆ ಕಂಟಿನ್ಯೂ ಮಾಡ್ತೀನಿ, ಅಂದರೆ ಎಂಡ್ ಮಾಡ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ರಮ್ಯಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ.